ಅಪ್ಪ ಆದಷ್ಟು ನಾವು ಪ್ರೊಡ್ಯೂಸರ್ಸ್ಗೆ ಹೊರೆ ಆಗಬಾರ್ದು. ಅವನು ಉಳಿಸೋ ಪ್ರಯತ್ನ ಪಡಬೇಕು. ಅಪ್ಪ ನೀನು ಕಡಿಮೆ ತೊಗೊಂಡ್ರೂ ಅವ್ನು ಕಾಸು ಮಾಡಿದ್ರೆ ನೀಗೇನು ಕೊಡಲ್ಲ, ಅಥವಾ ಅವ್ನು ಹಾಳಾದ್ರೆ ನೀ ಏನು ಅವ್ನು ಕೊಡೋಕ್ಕಾಗಲ್ಲ. ಅದಕ್ಕೆ ಅವನ ಹಣೆ ಬರಹ ಎಲ್ಲರೂ ಎಲ್ಲದು ಆಗುತ್ತೆ ಅಂತ, ಅಥವಾ ನೀನು ತೊಗೊಳೋದು ಇನ್ನೊಬ್ಬರು ಕೊಡ್ತಾನಲ್ಲ. ಯಾರೋ ಒಬ್ರು ನೆನೆ ಮನೆ ಬಂದವರು ಇವ್ರು 3,000 ರೂಪಾಯಿ ತೊಗೊಂಡ್ರೆ ಅವನು 15,000 ರೂಪಾಯಿ ತೊಗೋತಾನಲ್ಲ. ಇದಕ್ಕೆ ನಾವು ಬಂದರೆ ಈಗ ಹೊಸಬರ ಹತ್ರ ಗೌರವ ಕೊಡೋರು ನಮ್ದು ನೋಡಿದವ್ರು ಇದು ಮಾಡ್ತಾರೆ. ಸರ್ ಈಗ ನಾನು ಮಾಡೋದು ಕೆಲವು ಪ್ರಾಜೆಕ್ಟಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್, ಏನು ಸರ್ ನೀವು ಇಷ್ಟು ಕಡಿಮೆ ತೊಗೋತೀರಾ? ಅಲ್ಲ ಸರ್, ಅವರು ಮೊದಲೇ ಸಾಲ ಮಾಡ್ತಿರೋರು, ನಿಮ್ಗೆ 2 ವರ್ಷ ತೊಗೋತೀರ. ಈ ಸೀರೆ ನಮ್ಮ ಸೊಸೆ ಉಟ್ಕೊಂಡ್ರೆ ಚೆನ್ನಾಗಿರುತ್ತಲ್ವಾ? ನಮ್ಮ ಸೊಸೆ ಒಳ್ಳೆ ಬಣ್ಣ ಇದ್ದಾಳೆ, ಅವಳಿಗೆಂತ ಸೀರೆ ಇರಬೇಕು ಅಂತಂದ್ರೆ ಅತ್ತೆಗೆಪ್ಪ. ಅದು ಈ ಮೌನ ಶಿಕ್ಷೆ ಅಂದರೆ ಸರ್ 3 ದಿವಸ ಸತ್ತೋಗಿದ್ದೆ ಸರ್ ನಾನು. ಯಾರು ಮಾತಾಡಿದ್ರು ಮಾತಾಡೋಕ್ಕಾಗ್ತಿರ್ಲಿಲ್ಲ. ನೀವು ನಂಬಲ್ಲ. ಅಪ್ಪ ಆದಷ್ಟು ನಾವು ಪ್ರೊಡ್ಯೂಸರ್ಸ್ಗೆ ಹೊರೆ ಆಗಬಾರ್ದು. ಅವನು ಉಳಿಸೋ ಪ್ರಯತ್ನ ಪಡಬೇಕು. ಅಪ್ಪ ನೀನು ಕಡಿಮೆ ತೊಗೊಂಡ್ರೂ ಅವ್ನು ಕಾಸು ಮಾಡಿದ್ರೆ ನೀಗೇನು ಕೊಡಲ್ಲ, ಅಥವಾ ಅವ್ನು ಹಾಳಾದ್ರೆ ನೀ ಏನು ಅವ್ನು ಕೊಡೋಕ್ಕಾಗಲ್ಲ. ಅದಕ್ಕೆ ಅವನ ಹಣೆ ಬರಹ ಎಲ್ಲರೂ ಎಲ್ಲದು ಆಗುತ್ತೆ ಅಂತ, ಅಥವಾ ನೀನು ತೊಗೊಳೋದು ಇನ್ನೊಬ್ಬರು ಕೊಡ್ತಾನಲ್ಲ. ಯಾರೋ ಒಬ್ರು ನೆನೆ ಮನೆ ಬಂದವರು ಇವ್ರು 3,000 ರೂಪಾಯಿ ತೊಗೊಂಡ್ರೆ ಅವನು 15,000 ರೂಪಾಯಿ ತೊಗೋತಾನಲ್ಲ. ಫಾರಮ್ಗಳೆಲ್ಲ ಮಾಡಿಕೊಟ್ರು ಅಂಥವ್ರುಗಳು. ಫಾರಮ್ ಎಲ್ಲ ಮಾಡ್ಕೊಂಡೆಲ್ಲ ಮಾಡಿದ್ರು, ಸೈಟ್ಗಳು ಮನೆ ಎಲ್ಲ ಮಾಡಿಕೊಟ್ರು. ಇವ್ರು ಬೇಡ, ಪಕ್ಕದ ಸೈಟ್ಗೂ ಅನ್ನೋದು ನಮ್ಮಪ್ಪ ತೊಗೊಳ್ಳೋಂತಹ ಸ್ಥಿತಿಲಿ ಇದ್ದಾದ್ರು ಒಂದು 25,000 ಕೊಡ್ತಿದ್ರು, ಬೇಡ ಅಂದರು. ಮನೆ ಕಟ್ಟಿರೋ ಮನೆ 25,000 ರೂಪಾಯಿ ಬೇಡ ಅಂದರು. ಇದು ಪಕ್ಕ ಈ ಸೈಟು 5,000 ರೂಪಾಯಿ ಕೊಡ್ತೀವಿ, ಬೇಡ ಅಂದರು. ನಮ್ಮಪ್ಪನ ಹತ್ರ ದುಡ್ಡಿತ್ತು ಅಂದರೆ ಉಳಿಸಿದ್ರು ದುಡ್ಡು, ಬೇಡ ಅಂದರು. ಯಾಕೆ? ಅತಿಯಾದ ಸಂಪಾದನೆ ಅಥವಾ ಆಸ್ತಿ ಮಾಡಿದ್ರೆ ರಾತ್ರಿ ಹೊತ್ತು ನಿದ್ದೆ ಮಾಡೋಕ್ಕಾಗಲ್ಲ. ಈ ಥರದ್ದು ಆಲೋಚನೆ ಎಷ್ಟು ಜನಕ್ಕೆ ಕೊಡ್ತೀವಿ. ಆಮೇಲೆ ನಾವು ಸತ್ತ ಮೇಲೆ ನಮ್ಮ ಮಕ್ಕಳಿಗೆ ಕಿತ್ತಾಡೋ ಹಾಗೆ ಮಾಡ್ತೀವಿ. ಅಪ್ಪನ ಆಸ್ತಿ ಇದೆ ಅಂತ ಕಿತ್ತಾಡ್ತಾರೆ. ಈ ಥರದ್ದು ಅವ್ರದ್ದು ಸಿದ್ಧಾಂತಗಳೇ ಆಗಿತ್ತು ಸರ್. ಇವೆಲ್ಲ ಅಭದ್ರತೆ. ಅದು ನಮ್ಮಪ್ಪ ಹೇಳಿದ ಅಷ್ಟು ಕರೆಕ್ಟು. ನೀವು ಯಾರ್ಯಾರು ಹೇಳಿದ್ರು 200-300 ಚಿತ್ರ ಮಾಡಿಕೊಂಡು ಹೊಟ್ಟಿಗಿಲ್ಲದೆ ಅಥವಾ ಮೆಡಿಸಿನ್ ತೊಗೊಳಕ್ಕಾಗದೆ, ಅದರಲ್ಲಿ ನೀವು ನೋಡ್ಕೊಂಡು ಹೋದ್ರ ಲಿಸ್ಟಲ್ಲಿ ಅಶ್ವತ್ಥವ್ರು ಬಂದ್ಬಿಟ್ರು. ಕೊನೆಗೆ ಅವ್ರ ಕಾಯಿಲೆಗೆ ಅವ್ರು ಬಂದರು. ಇವ್ರದ್ದು ಮಾಡ್ಕೊಂಡಿದ್ದು ಮೂರ್ಖತನ ಏನು ಅಂದರೆ, ಎಣ್ಣೆ ಬಂದಾಗ ಕಣ್ಮುಚ್ಕೊಂಡ್ರು. ದುಡ್ಡು ಇವ್ರು ಇಷ್ಟು ಕೊಟ್ಟರೆ ಮಾಡ್ತೀನಿ ಅಂತ ಅಣ್ಣ ಅವ್ರ ಕಂಪ್ನಿಲುವೆ ಕೊಟ್ಟಿದ್ದ ದುಡ್ಡನ್ನು ವಾಪಸ್ ಕೊಟ್ಟಿದ್ದಾರೆ. ಅಣ್ಣವ್ರ ದೃಷ್ಟಿಲಿ ನಮ್ಮಪ್ಪ ಏನಿದ್ರು, ಯಾರು ಎಲ್ಲಿ ನೋಡಿದ್ರು ಈ ಥರ ಮಾಡ್ಕೊಂಬಿಟ್ರು. ಸರಿ ಆಯಿತು, ಇವ್ರು ನೆಚ್ಕೊಂಡಿದ್ದು ಬ್ಯಾಂಕ್ ಡಿಪಾಸಿಟ್ಟು. ಪೋಸ್ಟ್ ಆಫೀಸಲ್ಲಿ ಇದ್ದಿದ್ದು ಫಸ್ಟೆಲ್ಲ 8, 9, 10%, 12% ಇದ್ದಿದ್ದು ಟಕ 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 ಅಂತ ಇಳೀತು. ಆಮೇಲೆ ಎಲ್ಲ ರೇಟ್ ಜಾಸ್ತಿ ಆಯಿತು. ಇವರೇನೋ ಒಂದು ಬಿಲ್ಡಿಂಗು ಒಂದು ಇದು ತೊಗೊಂಡು ಬಾಡಿಗೆ ಕೊಟ್ಟಿದ್ರೆ ಅದು ಅಪ್ರಿಸಿಯೇಷನ್ ಆಗಿರೋದು. ಅವಾಗ ತಿನ್ನೋಕ್ಕೂ ಇಲ್ಲ, ಬದುಕೋಕ್ಕೂ ಇಲ್ಲ. ನಮ್ಮಮ್ಮನ ಕಾಯಿಲೆ, ಅವ್ರಿಗೆ ಕಾಯಿಲೆ, ಓದಾಡ್ಕೊಡ್ರು. ಅಂದರೆ ಏನಾಯಿತು, ಇಷ್ಟೆಲ್ಲ ಬುದ್ಧಿ ಉಪಯೋಗಿಸಿ ಹೈಯರ್ ಅಕೌಂಟ್ಸಲ್ಲಿ 7th ರ್ಯಾಂಕ್ ಫಾರ್ ದಿ ಸ್ಟೇಟ್ 1942. ದಡ್ಡ ಅಲ್ಲ ನಮ್ಮಪ್ಪ, ಧರ್ಮವಂತ. ಎಲ್ರಿಗೂ ಯಾರು ಮೋಸ ಮಾಡಿದ್ರು ಇದೇ ಹೇಳ್ತಿದ್ದಿದ್ದು, ನೋಡಪ್ಪ ನಾನು ಧರ್ಮವಾಗಿ ನಡ್ಕೊಂಡೆ, ನಿನ್ನ ಕರ್ಮ ನೀ ಅನುಭವಿಸು, ಇಷ್ಟೇ ಹೇಳ್ತಿದ್ದಿದ್ದು. ಅವ್ರಿಗೂ ಗೊತ್ತಾಗೋದು ಇವ್ನು ಮೋಸ ಮಾಡ್ತಿದ್ದಾರೆ ಅಂತ. ಸೊ ಧರ್ಮವಾಗಿ ಬದುಕಿದ್ರೆ ನೋವೇ, ಅದನ್ನು ತಡ್ಕೊಂಡು ಬದುಕಿದ್ರೆ ಸ್ವರ್ಗವೇ. ಅದನ್ನು ನಾನು ಒಪ್ಕೊಂಡೆ. ಅಂದರೆ ಎಷ್ಟಕ್ಕಿರ್ಬೋದು ಅಷ್ಟೆ. ಅದಕ್ಕೇನು ಅಂದ್ರೆ ಈಗ ನಾವು ಬೇರೆ ಥರ ನಡ್ಕೊಳ್ಬೇಕಾಗತ್ತೆ. ಅಪ್ಪ ನಾನು ನಿನ್ನನ್ನು ನಂಬಲ್ಲ, ನೀನು ನನ್ನ ನಂಬೇಡ, ನಾನು ಅಲ್ಲಿಗೆ ಬರ್ತೀನಿ. ನಂಗೆ ಬರೋಕ್ಕೆ ಮುಂಚೆ ನನಗೆ ನೆಮ್ಮದಿ ಬೇಕು. ಅದನ್ನು ನನಗೆ ನೆಮ್ಮದಿ ಆಗೋದು ನೀನು ಏನು ಮಾಡ್ತೀವಿ ಮಾಡು, ಹೇಗೆ ಮಾಡ್ತೀವಿ ಮಾಡು. ಈ ಥರ ನಾವು ಹೇಳ್ತೀವಿ. ಯಾರಿಗೂ ಒತ್ತಾಯ ಮಾಡಲ್ಲ ನಾನು.
ಡಿಮ್ಯಾಂಡೇ ಮಾಡಲ್ಲ ನಾನು. ಆದರೆ ನಾನು ಕೈಯಿಂದ ಖರ್ಚು ಮಾಡ್ಕೊಂಡು ಬರೋಷ್ಟು ನನಗೇನಿಲ್ಲಪ್ಪ, ಅದನ್ನು ನೀವು ಮುಂಚಿತವಾಗಿ ಕೊಡಬೇಕು ಅಂತ. ಆ ಹೊತ್ತಿಗೆ ನಾನು ಬಂದೆ. ಹಾಂ, ಆ ಇದಕ್ಕೆ ನಾವು ಬಂದರೆ ಈಗ ಹೊಸಬರಾದರೆ ಗೌರವ ಕೊಡೋರು ನಮ್ಮದು ನೋಡಿದವ್ರು ಇದು ಮಾಡ್ತಾರೆ ಸರ್. ಈಗ ನಾನು ಮಾಡೋದು ಕೆಲವು ಪ್ರಾಜೆಕ್ಟಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್, ಏನು ಸರ್ ನೀವು ಇಷ್ಟು ಕಡಿಮೆ ತೊಗೋತೀರಾ? ಅದು ಅಲ್ಲ ಸರ್, ಅವರು ಮೊದಲೇ ಸಾಲ ಮಾಡ್ತಿರೋರು, ನಿಮ್ಗೆ 2 ವರ್ಷ ತೊಗೋತೀರ, ನಮ್ಗೆ ಕೊಡೋದನ್ನ ನ್ಯಾಯವಾಗಿ ಕೊಟ್ರು ಅಂದರೆ ಕೆಲಸಕ್ಕೆ ಕತ್ರಿ ಆಗ್ತಾರೆ. ಇವ್ರುಗಳೆಲ್ಲ ಸೇರಿಕೊಂಡು ಕತ್ರಿ ಆಗ್ತಾರೆ, ಎದ್ದೂರ ಹೋಗ್ತಾರೆ ಸರ್. ನಮ್ಮಪ್ಪ ಇನ್ನೂ ಬದುಕಿದ್ದಾನೆ ಸರ್, ನಮ್ಮಪ್ಪ ಇನ್ನೂ ಬದುಕಿದ್ದಾರೆ. ಬರೀ ದುಡ್ಡು ಮಾಡೋದು ಹೆಸರು ಮಾಡೋದು ಅಷ್ಟೇ ಅಲ್ಲ. ಅದೇ ಯಾವತ್ತೂ ಅಶ್ವತ್ಥವರಿಗೆ ಸಾವಿಲ್ಲ. ಈಗ ಈಗ ನೀವು ಬಂದಿರೋದೇ ಸಾಕ್ಷಿ. ಹೌದು, ಶಂಕರ ಅಶ್ವತ್ಥನ ನೋಡ್ಕೊಂಡು ಏನು ಬಂದಿಲ್ಲ ನೀವು? ಅಶ್ವತ್ಥವ್ರ ಮನೆಗೆ ಬಂದಿದ್ದೀರಾ? ಹೌದು, ನಾನು ಅದನ್ನೇ ಒಪ್ಕೊಳ್ಳೋದು. ನಾನು ಅಶ್ವತ್ಥವ್ರ ಮಗ ಆಗಿರೋದ್ರಿಂದ ನೀವು ಬಂದಿದ್ದೀರ, ಆಯ್ತಪ್ಪ. ಬೇರೆ ಇನ್ಯಾವುದು ಮಕ್ಕಳನ್ನೇ ನೀವು ಮಾಡಿದ್ರೆ ನನ್ನೇ ಯಾಕೆ ಮಾಡ್ತಿದ್ದೀರಾ? ಶಂಕರ ಅಶ್ವತ್ಥ ಆದ್ರಿಂದ. ಎಸ್ 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 ಯಾಕೆಂದರೆ ಶಂಕರ ಅಶ್ವತ್ಥರ ಜೊತೆಲಿ ಶಂಕರನ ಹಿಂದೆ ಅಶ್ವತ್ಥ ಇದೆ, ಪ್ರಭಾವಳಿ ಇದೆ, ಆಶೀರ್ವಾದ ಇದೆ. ಅಕಸ್ಮಾತ್ ನಾನು ಲೋಫರ್ ಆಗೋ ಅಥವಾ ಬೇರೆ ಕುಡ್ಕೊಂಡು ಗಿಡ್ಕೊಂಡು ಮಾಡ್ಕೊಂಡೆಲ್ಲ ಇದ್ದಿದ್ರೆ ನೀವು ನನ್ನ ಇಂಟರ್ವ್ಯೂ ಮಾಡಕ್ಕೆ ಬರ್ತಿದ್ರ ಅಲ್ಲಿಂದ ಅಲ್ವಾ? ಆದಷ್ಟು ನಮ್ಮ ಕುಡ್ದಿಲ್ಲ ಸರ್. ಭಾಳ ಹಿಂದೆ ವಯಸ್ಸಿನಲ್ಲಿ ಕಾಲೇಜ್ ಡೇಸಲ್ಲಿ ಓಕೆ ಓಕೆ ಪುಣ್ಯಾತ್ಮ ಬಿಡಿಸ್ಬಿಟ್ಟ. ಈಗ ಆ ಥರದ ಸಿನಿಮಾಗಳು ಇದೆಲ್ಲ ಬಂದಿದೆ, ಸುಲಭವಾಗಿ ಬಿಡಿಸ್ಬಿಟ್ಟ ಸರ್. ಏನು ಗದರ್ಸ್ದ? ಅದು ಡ್ಯೂರಿಂಗ್ ಎಮರ್ಜೆನ್ಸಿ ಟೈಮ್. ಆದ ಟೈಮಲ್ಲಿ ನಾವು ಅವಾಗೆಲ್ಲ ಪರ ವಿರೋಧ ಎಲ್ಲ ಇರುತ್ತಲ್ಲ ಸರ್, ನಾವು ಹಾಗೆ ಅವಾಗ ಟ್ರೆಂಡ್ ಹೇಗಿತ್ತು ನಮಗೆ, ಆವಾಗ ನಾವು ಕೆಲವ್ರನ್ನ ನಾವು ಇದು ಮಾಡ್ತಾಯಿದ್ವು, ಸಪೋರ್ಟ್ ಮಾಡ್ತಾಯಿದ್ದು. ನಾನು ಐ ಆಮ್ ನಾಟ್ ಎ ಪೊಲಿಟಿಷಿಯನ್, ಬಟ್ ಅವರು ಸಪೋರ್ಟ್ ಮಾಡ್ತಾಯಿದ್ದು, ಅವ್ರು ಗೆದ್ದರು. ಓಕೆ. ಸೊ ಆವಾಗ ನಮಗೆ ಅಲ್ಲಿ ಒಂದು ಪಾರ್ಟಿ ಇದಾಯ್ತು, ನಮಗೇನು ಅಂತಲೇ ಗೊತ್ತಿರಲಿಲ್ಲ. ಸೊ ಅದಾಗಿ ನಾನೇನು ರೆಗ್ಯುಲರ್ ಏನಿರಲಿಲ್ಲ. ಒಂದು ದಿವಸ ಅದು ತೊಗೊಂಡು ಬಂದಾಗ ಸ್ವಲ್ಪ ಮನೆಯಲ್ಲೇ ವಾಮಿಟ್ಗಳಿಲ್ಲ. ನನ್ನ ತಂದೆ ಬಳದ ಸರ್, ನನ್ನ ತಂದೆ ಬಳದ ಮೇಲೆ ಯಾಕೋ ಕಲಿತೆ ಅಂತ ಎಲ್ಲ ಅಪ್ಪಂದ್ರು ಕೇಳ್ತಾರೆ. ಎಷ್ಟು ದಿವಸದಿಂದ ಕುಡಿತಿದ್ದೆ ಅಂತ ಕೇಳ್ತಾರೆ. ಯಾರು ಒಬ್ಬರು ಏನಾರು ಪ್ರಶ್ನೆ ಮಾಡೇ ಮಾಡ್ತಾರೆ. ಆ ಜೀವ ಇಲ್ಲಿದ್ದಾನೆ ಎದುರುಗಡೆ ನನಗೆ ಕಾಣುತ್ತೆ. ಆ ಜೀವ ಇದುವರೆಗೂ ಒಂದು ದಿವಸ ಕೇಳಲಿಲ್ಲ. ನಾನು ಮಾಡಿದ ವಾಂತಿನ ನಮ್ಮಪ್ಪ ಬಳದ, ಆದರೆ ನೀನು ಯಾಕೋ ಈ ತಪ್ಪು ಮಾಡಿದೆ ಅಂತ ನನ್ನ ಕೇಳಲಿಲ್ಲ. ಅವನು ಕೊಟ್ಟ ಆ ಶಿಕ್ಷೆನೇ ಸಾಕು. ಅದು ಈ ಮೌನ ಶಿಕ್ಷೆ ಅಂದರೆ ಇದು ಸರ್. 3 ದಿವಸ ಸತ್ತೋಗಿದ್ದೆ ಸರ್ ನಾನು. 3 ದಿವಸ ಸತ್ತೇ ಹೋಗಿದ್ದೆ ನಾನು. ಯಾರು ಮಾತಾಡೋಕ್ಕಾಗ್ತಿರ್ಲಿಲ್ಲ. ನೀವು ನಂಬಲ್ಲ, ಯಾರ ಸ್ವಲ್ಪ ವಾಸನೆ ಬಂದ್ರೆ ನಾನು ಅಂತೀನಿ. ಅದು ನಮ್ಮ ಅಪ್ಪನ ಶಕ್ತಿ. ಎಲ್ರಿಗೂ ಇಂಥ ತಂದೆ ಸಿಕ್ಕಲಿ ಸರ್. ನಾನು ಒಳ್ಳೆಯವನು ಅಂತ ನಾನು ಹೇಳಲ್ಲ ಸರ್. ಇಂಥ ತಂದೆ ಪಡಿಬೇಕಾದ್ರೆ ಪುಣ್ಯ ಮಾಡಿರು. ಒಂದು ಲಾಸ್ಟ್ ಪ್ರಶ್ನೆ ರೂಪ ನನ್ನ ಸ್ವಂತಕ್ಕೆ ನಾನು ಕೇಳ್ತಾ ಇರೋದು. ನನ್ನ ಶ್ರೀಮತಿ ನನ್ನನ್ನು ಸಾಕ್ತಾ ಇದ್ದಾಳೆ, ನನ್ನನ್ನು ಸಾಕ್ತಾ ಇದ್ದಾಳೆ ಅಂತ ಹೇಳಿದ್ರೆ ಒಂದು ಒಳಗೆ ನೋವಾಗಲ್ಲ? ಹೆಮ್ಮೆಯಿಂದ ಹೇಳ್ತೀನಿ ಸರ್. ನನಗೆ ಆದಾಯ ಇಲ್ಲ ಸರ್. ಆದಾಯ ಇಲ್ಲ ಅಂತಂದಾಗ
ನಿಮ್ಮನ್ನ ದುಡ್ಡು ಕೇಳಿದ್ರೆ ಹಾಳಾದವನು ಇವನು ಸಾಲಕ್ಕೆ ಬರ್ತಾನಪ್ಪ, ಇವನಿಗೊಂದು ಕಟ್ಟ ಹೇಳ್ಕೊತಾನೆ, ನಿಮಗೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ನೋ ಥರ ಟ್ರೀಟ್ ಮಾಡ್ತೀರ. ಹೌದು. ನಿಮ್ಮ ಕಷ್ಟ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಹೊರಗಿನವ್ರ ಹತ್ರ ನೀವು ಕೀಳಾಗ್ಬಿಡ್ತೀರ. ನನ್ನ ಹೆಂಡತಿ ಏನು ಮಾಡ್ತಾಳೆ ಗೊತ್ತಾ, ಅದರಲ್ಲೂ ನಾನು ನೊಂದ್ಕೋತೀನಿ ಇಂದ ಅದೊಂಥರ ಇಂಡೈರೆಕ್ಟಾಗೆ ಕೊಟ್ಟಂಗೆ ಇದ್ದದ್ದು. ಅವಳು ಗೂಗಲ್ ಪೇ ಮಾಡೋದು, ನನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾದಾಗ ಅವಳು ಮಾಡ್ತಾಳೆ ಅದನ್ನು. ಅವಳಿಗೆ ಏನು ಕಷ್ಟ ಇರುತ್ತೆ. ಹಾಂ, ನೀವು ಯಾವ ಜನ್ಮದ ಏನು ಒಂದು ಸಂಬಂಧನೋ ನಂದು ಅವಳದು ಗೊತ್ತಿಲ್ಲ. ನನ್ನ ಲವ್ ಮ್ಯಾರೇಜು ಅದು ಹೇಳಿದ್ನಲ್ಲ, ಎಷ್ಟರ ಮಟ್ಟಿಗೆ ಏನು ಸುಧಾ ಫೋನ್ ಮಾಡಲಿಲ್ಲ ಅಂದ್ರೆ ಅವಳು ಫೋನ್ ಬರುತ್ತೆ. ಇಂಟ್ಯೂಷನ್. ಓ ಇನ್ನೇನು ಅವ್ರು ಫೋನ್ ಮಾಡ್ತಾರೆ ಅಂತ ಅವಳು ಅಂದ್ಕೊಂಡ್ರೆ ನಾನು ಫೋನ್ ಮಾಡ್ತೇನೆ ಅಂತ. ಅದು ಇವರು ಶಿವಣ್ಣ ಹೇಳ್ತಿದ್ರು, ರಾಜ್ಕುಮಾರು ಮತ್ತು ಅಶ್ವಥ್ ಅವರು ವಿಚಾರ ವಿನಿಮಯ ಮಾಡ್ಕೋಬೇಕಾಗಿರ್ಲಿಲ್ವಂತೆ. ಹೇಗಿದ್ರ ಏನು ಎತ್ತ ಅಂತ ಕಣ್ಣಲ್ಲಿ ಕಣ್ಣು ನೋಡ್ಬಿಟ್ರೆ ಅವ್ರಿಗೆ ಗೊತ್ತಾಗ್ಬಿಡ್ದಂತೆ. ಈ ಥರ ಆ ಥರ ಒಬ್ಬೊಬ್ಬರು ಏನೇನು ಹೇಗೆ ಅಂತಲ್ಲ, ಅಂದರೆ ಕಣ್ಣಲ್ಲೇ ಮಾತಾಡ್ಕೊಂಬಿಡೋರು ಅಂತ ಭಾಳ ಬ್ಯೂಟಿಫುಲ್ ಆಗಿ ಶಿವಣ್ಣ ಹೇಳಿದರು. ಆ ಥರ ಈಗ ನಾವು ಎದುರುಗಡೆ ನೋಡದೆ ಹೋದ್ರೆ ನಮ್ಮ ಮನಸ್ಸು ಮೊಬೈಲಲ್ಲಿ ಎಷ್ಟು ದಿವಸ ಏನು ಹೇಳ್ತಾರಲ್ಲ, ಕೆಮ್ಮಿದ್ದು ಇದು ಅಂತ ನಮ್ಮ ಆಡೋ ಭಾಷೆಯಲ್ಲಿ ಎಲ್ಲ ವಿಷಯನೂ ಹೇಳ್ತಾರೆ ಅಂತ. ಹಾಗೆ ನಾ ಬಂದೆಮ್ಮ, ಟಿಫನ್ ಆಯ್ತಮ್ಮ, ಇದು ಮೇಕಪ್ ಹಾಕೊಂಡೆಮ್ಮ, ಆಮೇಲೆ ಆ್ಯಕ್ಟ್ ಮಾಡ್ದೆಮ್ಮ, ಹೊರಡ್ತಾ ಇದ್ದೀನಮ್ಮ, ಈ ಥರ ಹೇಳಿ 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 ಅಭ್ಯಾಸ ಆಗ್ಬಿಟ್ಟು ಅವಳಿಗೆ ಅದೊಂಥರ ಸಿಬಿಟ್ರಿ. ಅವಳು ಆ ಟೈಮ್ ಬಂತ, ಮುಗೀತಾ ಟಿಫನ್ ಆಯ್ತಾ ಅಂತ ಅವಳಿಗೆ ಕೇಳಿದ್ರು. ನಾನು ಯಾತಕ್ಕೆ ಮಾಡಿದ್ದೀನಿ ಅಂತ ಅವಳಿಗೆ ಗೊತ್ತಾಗೋದು. ನಾವೊಂದು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ. ನನ್ನ ಅಕ್ಕಂದರೆ ಎಷ್ಟೋ ಸಲ ಅವಳು ಕೇಳಿದ್ದಾರೆ, ಹೊಟ್ಟೆ ಉರಿ ಬಿಟ್ಕೊಂಡಿದ್ದಾರೆ, ನೀವು ಇಷ್ಟು ಚೆನ್ನಾಗಿದ್ದೀರ ಗಂಡ ಇಟ್ಟಿದ್ದ ನಾವು ಕಿತ್ತಾಡ್ತೀವಿ ಇಲ್ಲ ಅಂದಲ್ಲ, ಬಟ್ ಜಾತಿ ಕಿತ್ತಾಡ್ತೀವಿ ಅಂತ ನನಗೂ ಗೊತ್ತಿರುತ್ತೆ, ಅವಳಿಗೂ ಗೊತ್ತಿರುತ್ತೆ. 2 ಸೆಕೆಂಡ್ ಅಷ್ಟೇ, ಆಮೇಲೆ ತಪ್ಪಾಗಿರ್ತೀವಿ. ಸರ್ 84 41 42ನೇ ವಯಸ್ಸು. ಈಗಿನ ಕಾಲದವ್ರಾಗಿದ್ದಾರೆ 42 ಸಲ ಡೈವರ್ಸ್ ಮಾಡಿರೋರು. ಚೆನ್ನಾಗಿದೆಯಲ್ಲ ಸರ್. ಆಮೇಲೆ ಇನ್ನೊಂದು, ಫಾದರ್ ತೀರ್ಕೊಂಡಾಗ ಈ ಬ್ಯಾಂಕಲ್ಲಿ ಏನಿತ್ತು ಅದರ ಇಷ್ಟು ಪರ್ಸೆಂಟ್ ನಿಮ್ಮ ಅದೆಂಥದ್ದು ಅದು ಈಗ ನನ್ನ ತಂದೆಗೆ ನೀವು ಮಾಡೋದಂತಹ ಒಂದು ಪುಣ್ಯ ಸತ್ಕಾರದಿಂದ ಇವರು ಸನ್ಮಾನ ಮಾಡೋದು. ನೀವು ಸುಮ್ಮನಿರಲಿಲ್ಲ, ನಿಮ್ಗೆ ಗೊತ್ತು ಅಶ್ವಥ್ ಅವ್ರ ಸ್ಥಿತಿ ಹೀಗಿದೆ. ಅದು ಬರ್ತಿತ್ತು ರೀ, ಜ್ಞಾಪಕ ಇದೆಯಾ? ಹಳೆಯ ಕಾಲದ ಟಿಪ್ಪು ಸುಲ್ತಾನ್ದ ಮಂಚ, ಡೊಳ್ಳೊಟ್ಟೆ ಆಗಿತ್ತು. ಅಲ್ಲಲ್ಲ, ನೀವು ಬರ್ದಿದ್ದು ನನಗೆ ಇನ್ನೂ ನೆನಪಿದೆ. ಬೂಸರು ಹಿಡಿದ ಹಾಸಿಗೆ. ಆಮೇಲೆ ಅದು ಪ್ರಕಟ ಆಗಿದ್ದು 31ನೇ ತಾರೀಕು ಅಕ್ಟೋಬರ್ 2003 ಶುಕ್ರವಾರ ಬೆಳಗ್ಗೆ, ಆಯ್ತಾ? ಅದ್ರದ್ದು ಮುಂಚೆ ಒಂದು ಕ್ಯಾಪ್ಷನ್ನು 2 ದಿವಸ ಮುಂಚೆ ಬಂದಿತ್ತು. ಇವಳು ಪೇಪರಲ್ಲಿ ಓದ್ಬಿಟ್ಟು, ಅಯ್ಯೋ ಈ ಥರ ಎಂಥ ಮನುಷ್ಯ, ಅದೇನೋ ನೀವು ಕೊಟ್ಟಿದ್ದು ಒಂದು ಕ್ಯಾಪ್ಷನ್ನು ವೆರಿ ಸ್ಟ್ರಾಂಗು, ಈ ಥರ ಹಾಕ್ಬಿಟ್ಟಿದ್ದಾರಾ ಸುಧಾ, ಏನೋ ಸ್ಟ್ರಾಂಗ್ ಆಗಿ ಬರ್ದಿಯಾರ ಕಣೆ, ನೀವು ಏನು ಮಾತಾಡಿದ್ರೆ ನಮ್ಗೇನು ಗೊತ್ತಿಲ್ಲ, ನೀವೇನು ನಮ್ಮನ್ನೇನು ಇಲ್ಲ. ಅವಾಗ ಶಂಕರ ಸ್ವತ್ ಬೇಕಾಗಿರ್ಲಿಲ್ವ, ಯಾಕಂದ್ರೆ ಅಜ್ವತ್ತಿತ್ತು. ಅಲ್ಲ, ನಾ ಹೇಳಿದ್ದ ಅದೇ ನನಗೆ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನಮ್ಮಪ್ಪನ 8 ವರ್ಷ ನೀವು ಉಳಿಸ್ಕೊಟ್ರಿ ಅಂತ, ನಾವೆಲ್ಲ ಮಾಡೋಕ್ಕಾಗ್ದಿದ್ದು, ಡಾಕ್ಟ್ರು ಆಗದಿದ್ದನ್ನು ಮಾಡಿದ್ರಿ ಅಚ್ಚೆ. ಸೊ ಆ ಕ್ಯಾಪ್ಷನ್ ನೋಡಿದ್ಮೇಲೆ ನನಗೆ ಇವ್ರಿಗೆ ಈ ಥರ ಆಗ್ಬೋದು. ನೀವು ನಂಬಲ್ಲ ಸರ್, ಇಲ್ಲಿ ಕೂತಿದ್ದಾರೆ, ನನ್ನ ಮಗನಿಗೆ ಹೇಳಿ ಅದನ್ನು ಪೇಪರ್ ತರಿಸಿದ್ದು. ವಿಜಯ ಕರ್ನಾಟಕ ಹಿಡ್ಕೊಂಡಿದ್ದೀನಿ. ಹೆಡ್ಲೈನ್ಸ್ ಓದಿದೆ, ಚದುರಿದ ಚಿತ್ರಗಳು ಅಂತ 2 ಸಾಲು ಓದಿದೆ ಸರ್. 3ನೇ ಸಾಲಿಗಾಗಲೇ ಭಾವನೆ ಗೊತ್ತಾಗೋಕ್ಕೆ ಶುರು ಆಯಿತು, ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಯಿತು.
ಅಪ್ಪ ನನಗೆ ಓದೋಕ್ಕಾಗಲ್ಲ. ಅವರು ನನಗೆ ಮತ್ತೆ ಜೀವ ಬಂತು. ಸನ್ಮಾನ ಮಾಡೋದು, ಯಾರ ಒಂದು 3 ಕಾಸು 4 ಕಾಸು ದುರುಪಯೋಗ ಪಡಿಸ್ಕೊಂಡ್ರು, ಹೆಸರು ಕೊಡ್ತಾ ಇದ್ದ ಅಂತ. ಆಮೇಲೆ ಮೀಡಿಯಾದವ್ರನ್ನ ಕರ್ಸೋದು. ಪಾಪ ಅವ್ರು ಮೀಡಿಯಾದವ್ರು ಬರ್ತಾರೆ, ಚೆಕ್ ಕೊಟ್ಟಿದ್ದು ನೋಡ್ತಾರೆ, ಹೌದು ತೆಗಿತಾರೆ, ಹಾಕ್ತಾರೆ. 5,000 ರೂಪಾಯಿ ಚೆಕ್ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಆ 5,000 ಮೊದಲೇ ಚೆಕ್ ಬೌನ್ಸ್ ಆಗಿರುತ್ತೆ. ನಮ್ಮ ಅಪ್ಪನ ಹತ್ರ ಇಷ್ಟಿತ್ತು ಚೆಕ್